ನ್ಯೂಜಿಲೆಂಡ್ನಿಂದ ಭಾರತೀಯರಿಗೆ 5,000 ವೀಸಾ. ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ. Big day for New Zealand. We have just concluded a free trade agreement with India. Almost 5,000 get professional visas for serving the New Zealand economy. ಭಾರತೀಯರಿಗೆ ಈಗ ನ್ಯೂಜಿಲೆಂಡ್ನಲ್ಲಿ ಹೊಸ ಅವಕಾಶ ಸೃಷ್ಟಿಯಾಗಿದೆ. ನ್ಯೂಜಿಲೆಂಡ್ನಲ್ಲಿ ಕೆಲಸ ಮಾಡೋಕ್ಕೆ 5,000 ಉದ್ಯೋಗ ವೀಸಾಗಳನ್ನ ಕೊಡುವ ಹೊಸ ಒಪ್ಪಂದ ಆಗಿದೆ. ವಿದೇಶದಲ್ಲಿ ಉದ್ಯೋಗ ಮಾಡುವ ಅಥವಾ ಉನ್ನತ ಶಿಕ್ಷಣ ಪಡೆಯುವ ಕನಸು ಕಾಣ್ತಿದ್ರೆ ಇದು ನಿಮಗೆ ನಿಜವಾಗ್ಲೂ ಸಿಹಿ ಸುದ್ದಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈಗ ಹೊಸ ಆಯಾಮವನ್ನು ಪಡೆದುಕೊಂಡಿದೆ. ಈ ಒಪ್ಪಂದದಿಂದಾಗಿ ಭಾರತೀಯ ವೃತ್ತಿಪರರು, IT ತಜ್ಞರು, ನರ್ಸ್ಗಳು ಮತ್ತು ವಿದ್ಯಾರ್ಥಿಗಳಿಗೆ ನ್ಯೂಜಿಲೆಂಡ್ನಲ್ಲಿ ಅಪಾರ ಅವಕಾಶಗಳು ತೆರೆದುಕೊಳ್ಳಲಿವೆ. ತಾತ್ಕಾಲಿಕ ಕೆಲಸದ ವೀಸಾಗಳಿಂದ ಹಿಡಿದು 4 ವರ್ಷಗಳವರೆಗೆ ಪೋಸ್ಟ್ ಸ್ಟಡಿ ವರ್ಕ್ ವೀಸಾಗಳವರೆಗೆ ಏನೆಲ್ಲ ಲಾಭಗಳಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಭಾರತ ನ್ಯೂಜಿಲೆಂಡ್ ನಡುವೆ FTA 3 ವರ್ಷಗಳ ಉದ್ಯೋಗ ವೀಸಾ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಪ್ಪಂದದ ಪ್ರಮುಖ ಆಕರ್ಷಣೆ ಅಂದರೆ ಭಾರತೀಯ ವೃತ್ತಿಪರರಿಗಾಗಿ ನ್ಯೂಜಿಲೆಂಡ್ ಸರ್ಕಾರ ಸುಮಾರು 5,000 ತಾತ್ಕಾಲಿಕ ಕೆಲಸದ ವೀಸಾಗಳನ್ನು ನೀಡೋಕೆ ಒಪ್ಕೊಂಡಿದೆ. ಈ ವೀಸಾಗಳು 3 ವರ್ಷಗಳ ಅವಧಿಯವರೆಗೆ ಇರುತ್ತೆ. ಕೆಲವು ಪ್ರಮುಖ ಕ್ಷೇತ್ರಗಳಿಗೆ ಇದರಲ್ಲಿ ಆದ್ಯತೆ ಕೊಡಲಾಗಿದೆ. ಮಾಹಿತಿ ತಂತ್ರಜ್ಞಾನ, ಎಂಜಿನಿಯರಿಂಗ್, ಆರೋಗ್ಯ ಕ್ಷೇತ್ರ, ಶಿಕ್ಷಣ. ಇಷ್ಟೇ ಅಲ್ಲದೆ ಭಾರತದ ಹೆಮ್ಮೆಯ ಯೋಗ, ಪಾಕಕಲೆ ಹಾಗೂ ಸಂಗೀತ ಕ್ಷೇತ್ರಕ್ಕೂ ವಿಶೇಷ ಅವಕಾಶ ಇದೆ. ಈ ಒಪ್ಪಂದ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ. ಇದು ನುರಿತ ಕೆಲಸಗಾರರ ಸಂಚಾರಕ್ಕೆ ಹೆಚ್ಚಿನ ಒತ್ತು ಕೊಡುತ್ತೆ. ಇದರಿಂದಾಗಿ ಭಾರತೀಯ ಕೌಶಲ್ಯಗಳಿಗೆ ಜಾಗತಿಕ ಮನ್ನಣೆ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋಣ. ಭಾರತೀಯ ವಿದ್ಯಾರ್ಥಿಗಳು ನ್ಯೂಜಿಲೆಂಡನ್ನು ತಮ್ಮ ಉನ್ನತ ಶಿಕ್ಷಣದ ತಾಣವನ್ನಾಗಿ ಆರಿಸಿಕೊಳ್ಳೋಕೆ ಈಗ ಒಂದಷ್ಟು ಬಲವಾದ ಕಾರಣಗಳು ಸಿಗುತ್ತೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈ ಒಪ್ಪಂದದ ಅಡಿಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನ ಘೋಷಣೆ ಮಾಡಿದ್ದಾರೆ. ನ್ಯೂಜಿಲೆಂಡ್ನಲ್ಲಿ ಕಲಿತಿರೋ ಭಾರತೀಯ ವಿದ್ಯಾರ್ಥಿಗಳು ಯಾವುದೇ ಕೋಟಾ ನಿರ್ಬಂಧವಿಲ್ಲದೆ ಭಾರತಕ್ಕೆ 20 ಗಂಟೆಗಳ ಕಾಲ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಹಾಗೆ ಡಿಗ್ರಿ ಅಥವಾ ಮಾಸ್ಟರ್ಸ್ ನಂತರ ಪದವಿಯ ಆಧಾರದ ಮೇಲೆ ಕೆಲಸದ ವೀಸಾ ಅವಧಿಯನ್ನು ವಿಸ್ತರಿಸಲಾಗುತ್ತೆ. ಇದರಿಂದ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಅವಕಾಶಕ್ಕೆ ಹುಡುಕ್ತಿರೋ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಸಿಕ್ಕಂತಾಗಿದೆ. ಸಾಮಾನ್ಯ ಪದವಿ ಮುಗಿಸಿದವರಿಗೆ 2 ವರ್ಷಗಳ ವರ್ಕ್ ವೀಸಾ ಸಿಗುತ್ತೆ. ಇನ್ನು ಬ್ಯಾಚುಲರ್ ಡಿಗ್ರಿ ವಿತ್ ಆನರ್ಸ್ ಮಾಡಿದವ್ರಿಗೆ 3 ವರ್ಷಗಳ ವರ್ಕ್ ವೀಸಾಗೆ ಅವಕಾಶವಿರುತ್ತೆ. ಹಾಗೆ ಸ್ಟೆಮ್ ಸಬ್ಜೆಕ್ಟ್ಗಳಲ್ಲಿ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ನಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮಾಡಿದವ್ರಿಗೆ 4 ವರ್ಷಗಳ ವರ್ಕ್ ವೀಸಾ ಸಿಗುತ್ತೆ. US ಸ್ಟೆಮ್ ವಿಷಯಗಳಲ್ಲಿ ಪದವಿ ಮಾಡಿದವರಿಗೆ ಒಟ್ಟು 3 ವರ್ಷಗಳ OPTಗೆ ಅವಕಾಶ ಸಿಗುತ್ತೆ. ಅದರಲ್ಲಿ ಇತ್ತೀಚೆಗೆ ಕೆಲವು ಬದಲಾವಣೆಗಳು ಆಗ್ತಿರೋಂತೆ ಕಾಣ್ತಾ ಇದೆ. ಟ್ರಂಪ್ ಆಡಳಿತದಲ್ಲಿ ಕೆಲವು ಸಂಸದರು OPT ಅವಕಾಶವನ್ನೇ ತೆಗೆದು ಹಾಕೋ ಹಾಗೆ ಒತ್ತಡ ಹಾಕ್ತಿದ್ದಾರೆ. ಈ ನಡುವೆ ನ್ಯೂಜಿಲೆಂಡ್ನಿಂದ ಸಿಗ್ತಿರೋ ಈ ಅವಕಾಶ ಭಾರತದ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹವನ್ನ ಮೂಡಿಸಿದೆ. ಯೋಗ, ಆಯುಷ್ ವೃತ್ತಿಪರರಿಗೂ ಆದ್ಯತೆ. ಭಾರತದ ವಸ್ತುಗಳಿಗೆ ಶೂನ್ಯ ಸುಂಕ. ಇದು ಭಾರತೀಯ ಯುವಕರಿಗೆ ನ್ಯೂಜಿಲೆಂಡ್ನ ಕೆಲಸದ ಪರಿಸರದಲ್ಲಿ ಅನುಭವ ಪಡೆಯೋಕೆ ಸಿಕ್ಕ ದೊಡ್ಡ ಅವಕಾಶವಾಗಿದೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರಕಾರ ಈ ಮುಕ್ತ ಒಪ್ಪಂದವು ಕೇವಲ ವ್ಯಾಪಾರ ಅಲ್ಲ, ಇದು 2 ದೇಶಗಳ ನಡುವಿನ ಭವಿಷ್ಯದ ದೃಷ್ಟಿಕೋನ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿ ಲಕ್ಸನ್ ಅವರ ದೂರದೃಷ್ಟಿಯಿಂದ ಈ ಒಪ್ಪಂದವು ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ, ಪ್ರವಾಸೋದ್ಯಮ ಮತ್ತು ಕ್ರೀಡಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ವಿಶೇಷ ಅಂದರೆ ಸುಮಾರು 5,000 ವೃತ್ತಿಪರ ವೀಸಾಗಳಲ್ಲಿ ಯೋಗ ತರಬೇತಿದಾರರು, ನರ್ಸ್ಗಳು ಮತ್ತು ಆಯುಷ್ ವೃತ್ತಿಪರರಿಗೆ ವಿಶೇಷ ಆದ್ಯತೆ ನೀಡಲಾಗ್ತಿದೆ. ಇದು ಭಾರತದ ಸಾಂಪ್ರದಾಯಿಕ ಜ್ಞಾನ ಮತ್ತು ಆರೋಗ್ಯ ಪದ್ಧತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದೆ.
ವ್ಯಾಪಾರಿಗಳಿಗೂ ಈ ಒಪ್ಪಂದ ಭರ್ಜರಿ ಲಾಭ ತರಲಿದೆ. ನ್ಯೂಜಿಲೆಂಡ್ ಭಾರತದ 100% ರಫ್ತುಗಳ ಮೇಲೆ ಶೂನ್ಯ ಸುಂಕ ಸೌಲಭ್ಯವನ್ನ ಕೊಡ್ತಾ ಇದೆ. ಅಂದ್ರೆ ಭಾರತದಿಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಯಾವುದೇ ವಸ್ತುವಿನ ಮೇಲೆ ತೆರಿಗೆಯೇ ಇರೋದಿಲ್ಲ. ಭಾರತದಲ್ಲಿ ಸಿಗುವಷ್ಟೇ ಬೆಲೆಗೆ ವಸ್ತುಗಳು ನ್ಯೂಜಿಲೆಂಡ್ನಲ್ಲೂ ಮಾರಾಟ ಆಗುತ್ತೆ. ಇದರಿಂದಾಗಿ ವಿಶೇಷವಾಗಿ ಜವಳಿ ಮತ್ತು ಉಡುಪುಗಳ ಕ್ಷೇತ್ರಕ್ಕೆ ಹೆಚ್ಚಿನ ಲಾಭ ಆಗುತ್ತೆ. ಈ ಹಿಂದೆ ಅಲ್ಲಿ 10% ತೆರಿಗೆ ಇತ್ತು, ಆದರೆ ಈಗ ಅದು ಶೂನ್ಯವಾಗಿದೆ. ಭಾರತದ ಜವಳಿ ರಫ್ತು ಈಗಾಗಲೇ $36.9 ಬಿಲಿಯನ್ ತಲುಪಿದೆ ಮತ್ತು ನ್ಯೂಜಿಲೆಂಡ್ ಮಾರುಕಟ್ಟೆ ಈಗ ದೊಡ್ಡ ಅವಕಾಶವನ್ನು ಒದಗಿಸಿದೆ. ಜೊತೆಗೆ ಮೀನುಗಾರಿಕೆ, ಅರಣ್ಯ ಮತ್ತು ತೋಟಗಾರಿಕೆ ಕ್ಷೇತ್ರಗಳಲ್ಲೂ ಎರಡು ದೇಶಗಳು ಪರಸ್ಪರ ಸಹಕಾರ ಕೊಡ್ತಿವೆ. ಒಂದು ವೇಳೆ ನೀವು ನ್ಯೂಜಿಲೆಂಡ್ನಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಬಯಸಿದ್ರೆ ಇತರ ದಾರಿಗಳೂ ಇವೆ. ನಿಮ್ಮ ವಯಸ್ಸು 55 ವರ್ಷಕ್ಕಿಂತ ಕಡಿಮೆ ಇದ್ರೆ ನೀವು ರೆಸಿಡೆಂಟ್ ವೀಸಾಗೆ ಅರ್ಜಿ ಹಾಕಬಹುದು. ನ್ಯೂಜಿಲೆಂಡ್ ಇಮಿಗ್ರೇಷನ್ ವೆಬ್ಸೈಟ್ನಲ್ಲಿ ಗ್ರೀನ್ ಲಿಸ್ಟ್ನಲ್ಲಿ ಪರಿಶೀಲನೆ ಮಾಡಬೇಕು. ಅಲ್ಲಿ Tier 1 ಮತ್ತು Tier 2 ಉದ್ಯೋಗಗಳ ಪಟ್ಟಿ ಇದೆ. ಇದು ನಿಮಗೆ ನೇರ ರೆಸಿಡೆಂಟ್ಸ್ ಆಗಲು ಸಹಾಯ ಮಾಡುತ್ತೆ. ಅಥವಾ ನೀವು ನ್ಯೂಜಿಲೆಂಡ್ನ ಮಾನ್ಯತೆ ಪಡೆದ ಕಂಪ್ನಿಯಿಂದ ಕೆಲಸದ ಆಫರ್ ಪಡೆದರೆ 5 ವರ್ಷಗಳವರೆಗೆ ಅಲ್ಲಿ ಉಳಿಬಹುದು. ಒಟ್ಟಾರೆ ಹೇಳೋದಾದ್ರೆ ಈ ಭಾರತ ನ್ಯೂಜಿಲೆಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಮ್ಮ ದೇಶದ ಪ್ರತಿಭಾವಂತರಿಗೆ ಜಾಗತಿಕ ವೇದಿಕೆ ಕಲ್ಪಿಸಿಕೊಡುತ್ತೆ. ನೀವು IT ವೃತ್ತಿಪರರಾಗಿರ್ಲಿ, ವಿದ್ಯಾರ್ಥಿಯಾಗಿರ್ಲಿ ಅಥವಾ ಸಣ್ಣ ಉದ್ಯಮಿಯೇ ಆಗಿರ್ಲಿ, ನ್ಯೂಜಿಲೆಂಡ್ ಈಗ ನಿಮ್ಮತ್ತ ಕೈ ಬೀಸಿ ಕರಿತಾ ಇದೆ.